ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಮಹಿಮೆಗಳನ್ನು ನಿರೂಪಣೆ ಮಾಡತಕ್ಕಂತಹ ರಾಯರ ಸಹಸ್ರ ನಾಮಾವಳಿಯಲ್ಲಿ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇನ್ನೊಂದು ರಾಘವೇಂದ್ರ ತೀರ್ಥರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಒಂದು ನಾಮ ಓಂ ನಿರಾಕೃತ ಕುವಾದೀಂದ್ರಾಯ ನಮಃ. ಹಿಂದಿನ ಕಾಲದಲ್ಲಿ ಒಬ್ಬ ವಿದ್ವಾಂಸ ಇದ್ದಾನೆ ಅಂತಾದರೆ ಆ ವಿದ್ವಾಂಸನ ಹತ್ತಿರ ಅನೇಕ ಆ ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನು ಮಾಡಿದ ವಿದ್ವಾಂಸರು ಬಂದು ಚರ್ಚೆಯನ್ನು ಮಾಡ್ತಾ ಇದ್ರು. ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋದು, ತಮ್ಮ ವಿದ್ಯೆಯನ್ನು ಓರೆಗಲ್ಲಿಗೆ ಹಚ್ಚಿ ತಿಕ್ಕಿ ಪ್ರಸ್ತುತಿಪಡಿಸ್ತಕ್ಕಂತಹ ಅನೇಕ ಪ್ರಕ್ರಿಯೆಗಳನ್ನು ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ. ಪ್ರಾಯ ಇಂತಹ ಅನೇಕ ವಾಕ್ಯಾರ್ಥ ಸಭೆಗಳು ಕಾಲ ಕಾಲಕ್ಕೆ ಆಗ್ತಾ ಇರಬೇಕು. ವಾದೇ ವಾದೇ ಜಾಯತೆ ತತ್ವಬೋಧ ಎನ್ನುವ ಮಾತಿನಂತೆ ಪರಸ್ಪರ ಸೌಹಾರ್ದಯುತವಾಗಿ ಕುಳಿತುಕೊಂಡು ಇಬ್ಬರೂ ಮುಕ್ತ ಮನಸ್ಸಿನಿಂದ ಚರ್ಚೆಗೆ ಇಳಿದಾಗ ಆಗ ಒಂದು ವಿಶಿಷ್ಟವಾದ ತತ್ವಜ್ಞಾನ ಅಥವಾ ಆ ಶಾಸ್ತ್ರ ಗ್ರಂಥಗಳ ಹೊಸ ಹೊಸ ಅನೇಕ ಅರ್ಥಗಳು ಇವತ್ತಿನ ದಿನ ನಮಗೆ ಗೋಚರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಸೌಹಾರ್ದ ಮನಸ್ಸಿನಿಂದ ವಾಕ್ಯಾರ್ಥವನ್ನು ನಡೆಸ್ತಕ್ಕಂತಹವರು ತುಂಬ ಕಡಿಮೆ ಆಗ್ತಾ ಬಂದರು. ಕೆಲವರೆಲ್ಲ ಯಾವ ರೀತಿ ಶುರು ಮಾಡಿದರು ಅಂತ ಹೇಳಿದರೆ, ಇವನ ಪಾಂಡಿತ್ಯ ಎಷ್ಟಿರಬಹುದು, ಇವನು ನನ್ನಷ್ಟೇನು ತಿಳ್ಕೊಂಡಿದ್ದಾನೆ, ಅಥವಾ ಇವನಿಗಿಂತ ನಾನೇನು ಕಡಿಮೆ, ನನಗಿಂತ ಇವನೇನು ಜಾಸ್ತಿ. ಈ ಒಣ ಪ್ರತಿಷ್ಠೆಗೆ ಬಿದ್ದ ಅನೇಕ ಹರಕು ಮುರುಕು ವಿದ್ವಾಂಸರು ಏನಿದ್ದಾರೆ, ಇವರು ಅನೇಕ ಸಜ್ಜನ ಪಂಡಿತರಿಗೆ ಅವಮಾನವನ್ನು ಮಾಡ್ತಾ ಇದ್ರು. ಮಧ್ವಾಚಾರ್ಯರ ಕಾಲದಲ್ಲಿಯೂ ಕೂಡ ನಾವು ನೋಡಿದ್ದೇವೆ, ಒಬ್ಬ ಸನ್ಯಾಸಿ ಕರ್ಮಗಳಿಗೆ ಸಂಬಂಧಪಟ್ಟ ಯಾವ ಪ್ರಕ್ರಿಯೆಗಳೂ ಕೂಡ ಇವರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಿ ಆ ಕರ್ಮಾಂಗವಾದ ಅನೇಕ ಮಂತ್ರಗಳಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಚರ್ಚೆ ಮಾಡಬೇಕು ಅಂತ ಪ್ರಸಂಗ ಬಂದಾಗ ಮಧ್ವಾಚಾರ್ಯರು ವಾಕ್ಯಾರ್ಥವನ್ನು ನಡೆಸಿ ಪಂಡಿತರ ದುರಹಂಕಾರವನ್ನು ಇಳಿಸಿ ಪ್ರಾಜ್ಞ ವಿತ್ತಮಯ ಮಾಪ್ತುಮಾಗತೈ ಅಂತ ನಾವು ಮಧ್ವ ವಿಜಯದಲ್ಲಿ ನೋಡ್ತೇವೆ. ಕೆಲವರು ಹಣಕ್ಕೋಸ್ಕರ ತಮ್ಮ ವಿದ್ಯೆಯನ್ನು ಬಳಸ್ತಾ ಇದ್ರು, ಕೆಲವರು ಇನ್ನೊಬ್ಬರನ್ನು ಖಂಡನೆ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ರು. ಇಂಥವರನ್ನು ಖಂಡನೆ ಮಾಡಿಯೇ ಮಧ್ವಾಚಾರ್ಯರು ಕರ್ಮನಿರ್ಣಯ ಅನ್ನುವ ಗ್ರಂಥವನ್ನು ರಚನೆ ಮಾಡಿಕೊಟ್ರು ಅನ್ನೋ ಇತಿಹಾಸವನ್ನು ನಾವು ಕೇಳ್ತೇವೆ. ಹೇಗೋ ಹಾಗೆ ರಾಘವೇಂದ್ರ ತೀರ್ಥರು ಕೂಡ ಮಧ್ವಾಚಾರ್ಯರ ಅನುಯಾಯಿಗಳಾಗಿ ಅವರನ್ನೇ ಗುರುಗಳು ಅಂತ ನಂಬಿ ಅವರು ಸಾಗಿದ ಮಾರ್ಗದಲ್ಲೇ ಸಾಗ್ತಾ ಇರತಕ್ಕಂತಹ ಆ ರಾಘವೇಂದ್ರ ತೀರ್ಥರು ಕೂಡ ನಿರಾಕೃತ ಕುವಾದೀಂದ್ರಾಯ ನಮಃ. ಬರೀ ಕುವಾದಿಗಳನ್ನಲ್ಲ, ಆ ದುಷ್ಟ ಕುವಾದಿಗಳಲ್ಲಿ ಯಾರು ತುಂಬ ಉತ್ತಮ ಅಂತ ಅವರು ಕರೆಸ್ಕೊಂಡಿರ್ತಾರೋ ಅಂತಹ ವಾದಿಯನ್ನೇ ರಾಘವೇಂದ್ರ ತೀರ್ಥರು ಅನಾಯಾಸವಾಗಿ ಲೀಲಾಜಾಲವಾಗಿ ಖಂಡನೆ ಮಾಡಿಬಿಡ್ತಾ ಇದ್ರು. ವಾಕ್ಯಾರ್ಥ ಸಭೆಗೆ ಕರೆಸೋದು ಅಥವಾ ಅವರಿದ್ದಲ್ಲೇ ಹೋಗೋದು, ಹೀಗೆ ಪ್ರಸಂಗಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ರಾಘವೇಂದ್ರ ತೀರ್ಥರು ಅನೇಕ ದುಷ್ಟ ಕುವಾದಿಗಳೊಟ್ಟಿಗೆ ವಾಕ್ಯಾರ್ಥವನ್ನು ನಡೆಸಿ ಅವರನ್ನು ಸೋಲಿಸಿ
ಭಗವಂತನ ಸರ್ವೋತ್ತಮತ್ವವನ್ನು ಅಜರಾಮರವಾಗಿ ಇರಲಿಕ್ಕೆ ಪ್ರಯತ್ನ ಪಟ್ಟಂಥವರಲ್ಲಿ ರಾಘವೇಂದ್ರ ತೀರ್ಥರೂ ಕೂಡ ಇವತ್ತಿನ ದಿನ ಅಗ್ರಗಣ್ಯರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಸನ್ಯಾಸಿಗಳ ಮುಖ್ಯ ಧರ್ಮ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಎನ್ನುವ ಮಾತಿಗನುಸಾರವಾಗಿ ಭಗವಂತನ ಸರ್ವೋತ್ತಮತ್ವವನ್ನು ಸದಾಕಾಲ ಪ್ರತಿಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ಮಹಾಭಾರತದ ಕಾಲದಲ್ಲಿ ಭೀಮಸೇನ ದೇವರಿಗೂ ಜರಾಸಂಧನಿಗೂ ಅನೇಕ ಸಂದರ್ಭ ಯುದ್ಧಗಳಾದಾಗ ಮೊದಲು ಅಲ್ಲಿ ಆಗ್ತಾ ಇರತಕ್ಕಂಥ ಯುದ್ಧ ವಾಗ್ಯುದ್ಧ. ಆ ವಾಗ್ಯುದ್ಧದಲ್ಲಿ ಸೋತ ಮೇಲೆ ಮತ್ತೆ ಪುನಃ ಬೇರೆ ರೀತಿಯಾದ ಯುದ್ಧಗಳನ್ನು ಮಾಡ್ತಾ ಇದ್ರು ಅನ್ನೋ ಕಥೆಯನ್ನು ಕೂಡ ನಾವು ಕೇಳುತ್ತೇವೆ. ಹಾಗಾಗಿ ಇತಿಹಾಸದ ಪುಟಗಳನ್ನು ನಾವು ನೋಡ್ತಾ ಬಂದರೆ ವಿದ್ಯೆಯಿಂದ ಯಾರಿಗೆ ದುರಹಂಕಾರ ಬಂದಿರುತ್ತೋ, ಆ ದುರಹಂಕಾರದಿಂದ ಇನ್ನೊಬ್ಬರನ್ನು ಸೋಲಿಸಲೇಬೇಕು ಅನ್ನುವ ಆಗ್ರಹ ಯಾರಲ್ಲಿ ಇರುತ್ತೋ ಅಂಥ ಮಹಾನುಭಾವರನ್ನು ಹುಡುಕಿ ರಾಘವೇಂದ್ರ ತೀರ್ಥರು ಖಂಡನೆಯನ್ನು ಮಾಡಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದರು ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇಂತಹ ರಾಘವೇಂದ್ರ ತೀರ್ಥರಿಗೆ ಇದ್ದ ಸಾಮರ್ಥ್ಯ, ದುಷ್ಟ ಜನರನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ, ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂತಹ ಸಾಮರ್ಥ್ಯ ಪರಮಾತ್ಮನ ಅನುಗ್ರಹದಿಂದ ಅವರಿಗೊಂದು ವಿಶೇಷವಾಗಿ ಪ್ರಾಪ್ತ ಆಗಿತ್ತು. ಅಂತಹ ಒಂದು ವಾಕ್ಶಕ್ತಿ, ವಾಕ್ಯಾರ್ಥದಲ್ಲಿ ಒಂದು ನೈಪುಣ್ಯ, ಇದೆಲ್ಲವನ್ನೂ ಕೂಡ ಅವರ ದಯೆಯಿಂದ ನಮಗೂ ಕೂಡ ಲಭಿಸಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಕೃಷ್ಣಾವಧೂತರು ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣೆ.